ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಪತಿಶ್ವರ ಮಹಾದೇವ. ಗುರುವೇ ಸರ್ವಲೋಕಾನಾಂ ವಿಷದಿ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿ ನಮಃ. ಪ್ರಾತಸ್ಮರಣೀಯ ಸಿದ್ಧಾರೂಢ ಶಿವಾನಂದರ ಕರ್ತುಗದಿಗೆ ಹಣೆ ಮಣಿದು, ಪೂರ್ಣಾನಂದಪುರ ಕರ್ತುಗದಿಗೆ ಹಣೆ ಮಣಿದು, ಅಧಿಕ ಮಾಸದ ನಿಮಿತ್ತವಾಗಿ ಹಮ್ಮಿಕೊಂಡಿರತಕ್ಕ ಕಾರ್ಯಕ್ರಮದಲ್ಲಿ ಕೋಟಿ ಜಪಯಜ್ಞ ಕಾರ್ಯಕ್ರಮದಲ್ಲಿ ನೇತ್ರಸ್ತು ಸ್ಥಾನ ಅಧ್ಯಕ್ಷತೆ ವಹಿಸ್ತಕ್ಕಂಥ ಅಪ್ಪ ನಿಜಗುಣಪುರ ಪಾದಕ್ಕೆ ಅನಂತ ನಮಸ್ಕಾರ ಸಮರ್ಪಿಸಿ, ವಿದ್ಯಾನಂದಪುರ ಪಾದಕ್ಕೂ ಶ್ರೀದೇವರ ಪಾದಕ್ಕೂ ಯಲ್ಲಮ್ಮ ತಾಯಿ ಸುವರ್ಣಮ್ಮರಲ್ಲಿಯೂ ಬೀರ್ಲಿಂಗೇಶ್ವರ ಶಿಪುತ್ರಪ್ಪನರಲ್ಲಿಯೂ ಎಲ್ಲ ಅವರ ಬಳಗಕ್ಕೂ ಅನಂತ ನಮಸ್ಕಾರ ಸಮರ್ಪಿಸಿ, ದೇವಿ ಆರಾಧಕರಾಗಿರ್ತಕ್ಕಂಥ ಮುನಿಸಾರಗಳಲ್ಲಿಯೂ ನಮ್ಮ ಯೂಟ್ಯೂಬ್ ಚಾನಲ್ ಶ್ರೀಕಾಂತರಲ್ಲಿಯೂ ಅನಂತ ನಮಸ್ಕಾರ ಸಮರ್ಪಿಸಿ, ಶರಣರ ಮಹಿಮೆಯು ತಿಳಿಯುವುದೇ ಪರಿಪರಿ ಪಾಪದ ನರಗುರಿಗಳಿಗೆ. ಜೀವನದಾಗ ಇಲ್ಲಿ ಪರ್ಯಂತವಾಗಿ ಭಾಳ ಚಂದ ತಿಳಿಸ್ಕೊಂಬಂದ್ರು ಮಹಾತ್ಮರು. ಅಂತಪ್ಪ ನಿಜ ಶರಣ ಅವು ಯಾರ ಕಣ್ಣಿಗೂ ತೋರಂಗಿಲ್ಲ. ಅಡಂಬರೂಪ ಇರ್ತಕ್ಕಂಥ ವಸ್ತುನೂ ತಾನು ಬರಕಾಗಿಲ್ಲ. ಅವು ಏನು ಬೇಕಪ್ಪ ಅಂತಂದ್ರೆ ತರತಲ ವಾಸ ಕರತಲ ಭಿಕ್ಷೆ ಎರಡೇಟ್ರತನ ಹೊರತುಪರಂತೂ ಮತ್ತೊಂದಕ್ಕೆ ಏನೂ ಆಸೆ ಮಾಡೋಂಗಿಲ್ಲ. ಯಾಕೆ ಮಾಡೋಂಗಿಲ್ಲಪ್ಪ ಅಂತಂದ್ರೆ ಅವನ ಗಳಿಕೆಯರ ಏನು ಬೇಕಾಗ್ಯದ, ಅವನಿಗೆ ಮಠನೂ ಬೇಕಾಗಿಲ್ಲ, ಭೋಗನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಅವ್ರು ಹೆಂಗಿರ್ತಾರಪ್ಪ ಅಂತಂದ್ರೆ ಅನಿಮಿತ್ಯ ಬಾಂಧವರವರು. ಯಾರ ಬಾಂಧವರು ಕಟ್ಕೊಂಡು ಮಾಡಬೇಕಂತಿಲ್ಲ ಅವ್ರಿಗೆ. ನಿಂತಿದ್ದೇ ಕ್ಷೇತ್ರ, ಹರಿದಿದ್ದೇ ತೀರ್ಥ. ಅವ್ರದ್ದು ನಮ್ಮ ಯಲ್ಲಾಲಿಂಗ ಮಹಾರಾಜರಂತಿದ್ದು ನಿಲ್ಗುಂದವರು ಯಲ್ಲಾಲಿಂಗ ಮಹಾರಾಜರು ಅವಧೂತ ಮನುಷ್ಯರವರು. ಅವರ ವಾಸಸ್ಥಾನ ಯಾವುದಪ್ಪ ಅಂತಂದ್ರೆ ಎಲ್ಲರ ಬಣಿದಡ್ಡಿ, ಒಡ್ಡು, ಆನಂತರ ಹಾಳುಗುಡಿ ಇಂಥದ್ದವರು. ಎಲ್ಲಪ್ಪ ಬಂದಪ್ಪ ಅಂತಂದ್ರೆ ಕೊಳವಿನ ಬಡಿರಿ ಒಂದು ರೊಟ್ಟಿ ತೊಗೊಂಬ ಅಂತನವ. ಅದು ಏನು ಪುಂಡಿ ಪಲ್ಯ ಖಾರ ಇದೆ ಒಂದು ರೊಟ್ಟಿ. ಒಂದು ರೊಟ್ಟಿ ತಂದು ಕೊಟ್ರೆ ಭಾಳ ಚಲೋ ತೋರಿಸ್ತಾ ಇದೆ ನಾವು. ಹಂಗೆ ಅವರು ಯಾರ ಮನೆಗೂ ಹೋಗೋರಲ್ಲ, ಅವರು ಯಾರನ್ನೂ ಬೇಡೋರಲ್ಲ, ಅವ್ರಿಗೆ ತಾನಾಗೇ ಬರ್ತೈತದು ಭೋಗ. ಭೋಗದ ಬೆನ್ನು ಅವ್ರು ಹತ್ತಂಗಿಲ್ಲ, ಅವ್ರ ಬೆನ್ನೇ ಭೋಗ ಹತ್ತುತ್ತ. ತ್ಯಾಗಿಗೆ ಏನೂ ಆ ಸಂಬಂಧ ಇಲ್ಲದು. ಹಂಗೆ ಜ್ಞಾನಿಗಳಂತಕ್ಕಂಥವ್ರು ಹೆಂಗಿರ್ತಾರಂತ ಹೇಳೋಕ್ಕಾಗೋದಿಲ್ಲ. ಲಡ್ಡು ಅದನ್ನು ಮೊದಲು ಮಾಡಿಕೊಂಡು ಎಲ್ಲೋ ಮುಕ್ಕೊಂತಿದ್ರು, ಎಲ್ಲೋ ಹೇಳ್ತಿದ್ರು. ನಾವು ಫಿಲ್ಟರ್ ನೀರು ಕುಡಿತೀವಿ, ಅವ್ರು ಫಿಲ್ಟರ್ ನೀರು ಇಲ್ಲ ಅವ್ರದ್ದು. ಎಲ್ಲೇ ಬಚ್ಚಲಿರಲಿ ಬಚ್ಚಲ ನೀರು ಕುಡಿದವ್ರದ್ದು, ಕೆರೆ ನೀರವರು. ಆದರೆ ಒಂದು ದಿವಸ ಅವ್ರಿಗೆ ನೆಗಡಿ, ಒಂದು ದಿವಸ ಜ್ವರ ಅವ್ರಿಗೆ, ಒಂದು ದಿವಸ ಕೆಮ್ಮು ಅವ್ರಿಗೆ. ಕೆಮ್ಮಿದ್ದು ನೋಡಿರ ಜ್ಞಾನಿಗಳು. ಯಾಕಂದ್ರೆ ಅವರಿಗೆ ದೇವಿ ಕಾಪಾಡ್ತಾರಂತ ಬರ್ತಾರೆ. ಅವ ಅಕಸ್ಮಾತ್ ಮಕ್ಕೊಂದಪ್ಪ ಅಂದ್ರೆ ದೇವಿ ಸೆರಗು ಬೀಸ್ತಾಳಂತ. ನಡೆದಪ್ಪ ಅಂತಂದ್ರೆ ಮುಳ್ಳು ಆರಿಸ್ತಾರಂತ, ದೇವಿ ಮುಳ್ಳು ಆರಿಸ್ತಾಳಂತ ಅವ್ರಿಗೆ. ನನ್ನ ಮಗ ಮುಳ್ಳು ತುಳಿದಾನಂತ ಮುಳ್ಳು ಆರಿಸ್ತಾರಂತ. ಎಲ್ಲಿ ಹೊಕ್ಕಾನ ಅಲ್ಲಿ ಹಿಂದೆ ದೇವಿ ಬೆನ್ನತ್ತಾಳಂತ ಬರ್ತಾರೆ.
ದೇವಪುರಾಣ 18 ಅಧ್ಯಾಯ. ಅಂಧ, ಬದಿರ, ಮೂಕ ಇವು 6 ಪ್ರಕಾರ ಜ್ಞಾನಿಗಳು ಇರ್ತಾರ. ಆ ಜ್ಞಾನಿಗಳು ಅಂತಕ್ಕಂಥವ್ರು ಹೆಂಗೆ ಸಂಚರಿಸ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಂತ ಬರ್ದಾರ. ಹಂಗೆ ಮಹಾತ್ಮರು, ಶರಣರು ಅವರು ಅಡ್ಡಾಡ್ತಕ್ಕಂಥ ಜಗನ ಬೇರೆ, ಅಡ್ಡಾಡ್ತಕ್ಕಂಥ ವಸ್ತುನೂ ಬೇರೆ, ಊಟ ಮಾಡಿಸ್ತಕ್ಕಂಥ ವಸ್ತುನೂ ಬೇರೆ. ಅವ್ರು ಎಲ್ಲೋ ಏನೋ ಹಂಗೆ ಯಾರ ಮಹಾತ್ಮರು ಎಲ್ಲಿರ್ತಾರೋ ಅದು ಕ್ಷೇತ್ರ, ಅದು ತೀರ್ಥ. ಜ್ಞಾನಿ ಎಲ್ಲಿ ಕುಳ್ತಾನಪ್ಪ ಅಂದ್ರೆ ಅದು ತೀರ್ಥ. ಒಮ್ಮೆ ಬಿಳಕಲ್ಲಿ ಹೋಗಿದ್ವಿ ನಾವು, ನಮ್ಮ ಕಾಶಿನಾಥ್ ಅಜ್ಜರು. ಅಲ್ಲಿ ಒಂದು ಬಾಯಿ ಹೊಂಡದು, ಬಾಯಿ ಹೊಂಡು ಅಲ್ಲಿ ಗೌಡ್ರು ಒಡ್ಡು ಅಂತದು, ಇರೋ ಗೌಡ ಸೇನಿ ಒಡ್ಡದು. ಹೋಗಿ ಅಲ್ಲಿ ಪೂಜೆ ಕುಂತನಪ್ಪ ನಮ್ಮ ಕಾಶಿನಾಥ್ ಅಜ್ಜರು. ಪೂಜೆ ಕುಂತಾಗ ಅಜ್ಜಾರು ಅಲ್ಲಿ ಹೆಣ್ಮಕ್ಳು ಬಯಲು ಕಡೆ ಕುಂದಿರ್ತಾರೆ. ಅಲ್ಲೇ ಪೂಜೆ ಕುಂತ, ಅಲ್ಲೇ ಪೂಜೆ ಕುಂತ, ಅಲ್ಲೇ ಪೂಜೆ ಕುಂತ, ಅಲ್ಲೇ ಪೂಜೆ ಕುಂತ. ಎಲ್ಲರೂ ಅನ್ನಕ್ಕೆ ಹತ್ತಿರಪ್ಪ ಬಿಳಕಲ್ ಮಂದಿ. ಯಪ್ಪ ಅಲ್ಯಾಕೆ ಹೋಗಿ ಕುಂತು ಅಂತಕೊಂಡು ಕಾಸ ನಮ್ಮ ಸದಾನಂದಪ್ಪನ ಕೇಳಿದ್ರು. ಯಪ್ಪ ಅಲ್ಲಿ ಮಠ ಆಗತ್ತ ಅಂದವ, ಅಲ್ಲಿ ಮಠ ಆಗುತ್ತಪ್ಪ, ಅಲ್ಲಿ ಮಠ ಆಗತ್ತ ಅಂತಂದವ. ಅಲ್ಲೇನು ಮಠ ಆಗುತ್ತೋ ಅಂತಕೊಂಡು ಕಾಸ ಶಿವಾನಂದಪ್ಪ ಅಂದರು. ಇಲ್ಲಪ್ಪ ಅಲ್ಲಿ ಮಠ ಆಗುತ್ತಾ, ನಾ ಮಠ ಮಾಡ್ತೀನಿ ಅಂದವ. ಆವಾಗ ನೋಡಿದಾಗ ಬಂದ್ವಿ. 2-3 ವರ್ಷ ಮೇಲೆ ಗೌಡ ಸೇನಿಯವರು ಅವರು ಗೌಡರು, ಏಯಪ್ಪ ನಾ ಮಠಕ್ಕೊಂದೆ ಇದನ್ನ ಜಾಗ ಕೊಡತ್ತೀನಿ ಅಂದ್ಬಿಟ್ರು. ಅವರು ಕೊಟ್ಟಾಗನ ಏನು ಕಾಶಿನಾಥ್ ಏನು ಕುಂತಿದ್ನಲ್ಲ ಅಲ್ಲಿ ಮಠ ಆಗೇ ಬಿಡ್ತದೆ. ಅವಾಗನ ಎಲ್ಲರೂ ಕೂಡಿ ಮಠದ ಜಾಗ ಅಂತಕೊಂಡು ಕಾಸು ಸ್ವಚ್ಛ ಮಾಡಿದ್ರೆ, ಅಲ್ಲಿ ಒಂದು ಕಲ್ಲು ಹೋಗಿಸಿದ್ರೆ ಅದು ಈಗ ಮಠ ಜಾಗಿತ್ತದು. ಚುನಕ್ಕೆ ಏನಿತ್ತದು, ಅದು ಬಯಲ್ದೇಶಕ್ಕೆ ಹೋಗೋದು ಜಾಗ ಇತ್ತು. ಈಗೇನಾಗ್ತದೋ ಮಠ ಆಗ್ತದೋ. ಇದು ಶುಚಿ, ಇದು ಅಶುಚಿ ಅಂತಕೊಂಡು ಅವ್ರಿಗೆ ಗುರ್ತಾಗೋದಿಲ್ಲ. ಎಲ್ಲಿ ಮಠ ಆಗುತ್ತೆ ಅನ್ನೋದು ಅವ್ರಿಗೆ ಗುರ್ತಿರುತ್ತೆ ಅವ್ರಿಗೆ. ಹಾಂ, ಒಮ್ಮೆ ನಮ್ಮ ಕಾಶಿನಾಥ್ ಅಜ್ಜವರು ಜಾಲೊಳಗ ಅಲ್ಲಿ ಶಂಕರಗೌಡ್ರು ಅಂತಿದ್ರು. ಅವರು ಶಂಕರಗೌಡರು ಕಾಶಿನಾಥರು ಹೇಳಿದ್ರು ಅವರು, ಯಪ್ಪ ನಿನಗೊಂದು ಚೀಲ ಬಿಟ್ಟು 2 ಚೀಲ ಕಾಳು ಹೋಗಿಸ್ತೀನಿ, ಆದ್ರೆ ಆ ಕಡೆ ಅದರಲ್ಲ ಆ ಕಡೆ ಹೋಗಬೇಡ, ಈ ಕಡೆನೂ ಹೋಗ್ಬೇಕು ಕಜ್ಜಕ್ಕೆ ಅಂತಕೊಂಡು ಒಂದು ಗೆರೆ ಕೊರ್ತಿದ್ದ. ಯಾರು? ಶಂಕರಗೌಡರು. ಅಗರ್ಭ ಶ್ರೀಮಂತ ರೆಡ್ಡಿರವ, ಅಪ್ಪಳು ಭಕ್ತಾಗಿದ್ದ. ಅವ ಒಂದಾನೊಂದು ದಿವಸ ಗೌಡ್ರು ಹೊಲಕ್ಕೆ ಹೋಗಿ ಬರೋ ಹೊತ್ನ್ಯಾಗ ನಮ್ಮ ಕಾಶಿನಾಥ ಹಾಂಗೆ ಕೆರೆ ಹೋಗಿಬಿಟ್ಟಿದ್ದ. ಕೆರೆ ಹೋಗಿ ರೊಟ್ಟಿ ಗಡ್ಡಕ್ಕೆ ಹತ್ತಿದ್ದ. ಹೊಳ್ಳಿ ಬಂದ, ಮಠಕ್ಕೆ ಬಂದ. ಶಂಕರಗೌಡರು ಉದ್ದಕ್ಕೆ ಖಾಲಿ ಬಿದ್ದರು. ಯಪ್ಪ ಅಲ್ಯಾಕೆ ಹೊಕ್ಕಿವು? ಅವತ್ತ 2 ಚೀಲ ಕಾಳು ತಂದು ಹೋಗದ ಶಂಕರಗೌಡ. ಅವತ್ತ 2 ಚೀಲ ಕಾಳು ತಂದು ಹೋಗಿದ್ರೆ ಹೂನಪ್ಪ ಅನ್ನವ. ನಮ್ಮ ಕಾಶಿನಾಥ ಹೂನಪ್ಪ ಅಂದಾಗ, ಇಲ್ಲಪ್ಪ ಹೋಗಲ್ಲ ನಾ ಎಲ್ಲಿ ಮತ್ತೆ ಇಲ್ಲೇ ಕೇಳೋಣ, ಇಲ್ಲಪ್ಪ ಹೋಗಲ್ಲ ಅನ್ನವ. ಆವಾಗ ಮತ್ತೆ ಮರುದಿವಸ ಹೆಂಗಾರ 2 ಚೀಲ ಕಾಳು ಒಗ್ದೀವಿ, ಹೆಂಗಾರ ಹಿಟ್ಟು ಮಾಡಿಕೊಂಡು ಬೀಸು ಅಂತಾರ ಅಂತ ಇವು ತಿಳ್ಕೊಂಡಿದ್ದ. ಯಾರು? ಗೌಡ. ಅವತ್ತ 1 ದಿವ್ಸ ಬಿಟ್ಟ, 2 ದಿವ್ಸ ಬಿಟ್ಟ, 3ನೇ ದಿವ್ಸ ಮತ್ತೆ ಕೆರೆಯಾಗನ ಹೋಗ್ಬಿಟ್ಟಿದ್ದ. ಆವಾಗ ಶಂಕರಗೌಡರು ಹೋದ್ರೆ ಕೈ ಹಿಡ್ಕೊಂಡು ಕರ್ಕೊಂಬಂದ್ರೆ ಅವನ್ನ, ಇಲ್ಲಿ ಬೇಡಪ್ಪ, ಯಾಕವರು ಮಾಂಸಾಹಾರಿ ಮಂದಿ, ಅವ್ರ ಭಕ್ತಿ ಇಲ್ಲ, ಬೇಡಪ್ಪ ಅಂತಕೊಂಡು ಕಾಸ ಕೈ ಹಿಡಿದು ಕರ್ಕೊಂಬಂದ ಕಾಸ ಮಡ್ದಾಗ ಕುಂದಿರ್ಸ್ದ. ಅಪ್ಪ ಶಿವಾನಂದಪ್ಪ ಕೇಳಿದ್ರು, ಬುದ್ಧಿಗಿದ್ದು ಐತಲ್ಲೋ ನಿನಗೆ, ಗೌಡ್ರು ಬೇಡ ಅಂತಾರೆ ಹೋಗ್ಬಾರ್ದಪ್ಪ ನೀನು, ಮತ್ತೆ ನೀ ಅಲ್ಲಿ ಹೊಕ್ಕಿಯಲ್ಲೋ ಅಂತಕೊಂಡು ಅಂದ. ಅಪ್ಪವ್ರು ಶಿವಾನಂದಪ್ಪ ಅಂದರು, ಯಪ್ಪ